ಮೂವಿ ಅಂತ ಹೇಳ್ಬೋದು. ಅಂಡ್ ಏನೆಲ್ಲ ಶಾರ್ಟ್ ಫಿಲಮ್ಸ್ ಗಳು ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಆ ಶಾರ್ಟ್ ಫಿಲಮ್ 10 ಪಟ್ಟು ನೆಕ್ಸ್ಟ್ ಲೆವೆಲ್ ನಗ್ತೀರಾ. ಸೊ ಇಷ್ಟು ದಿನ ನಿಮ್ಗೆ ಫ್ರೀ ಆಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಯೂಟ್ಯೂಬ್ ಅಲ್ಲಿ, ಅದ್ರ 10 ಪಟ್ಟು ನಮ್ಮ ಥಿಯೇಟರ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ಇದೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಬಿದ್ದು ಬಿದ್ದು ನಗ್ತೀರಾ. ಆ ಲೆವೆಲ್ಗೆ ನಗುವಂತ ಪಿಕ್ಸು ಒಂದು ಎಮೋಷನಲ್ ಇದೆ, ಪಕ್ಕ ಹತ್ತೆ ಅಳ್ತೀರಾ. ಸೊ ಆ ತರ ಒಂದು ಎಮೋಷನಲ್ ಇದೆ. ಸೊ ಯಾರೆಲ್ಲ ಆಲ್ರೆಡಿ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಜನವರಿ 30ನೇ ತಾರೀಕು, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಯಾರು ಮಿಸ್ ಮಾಡಿದ್ರೆ, ಸೊ ನಿಮ್ಗೆ ಎಲ್ಲರೂ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ. ಸೊ ಪಕ್ಕ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತಾರೆ. ಸೊ 2 ದಿನದಲ್ಲಿ ಜಸ್ಟ್ ಇಲ್ಲ ಅಂದ್ರೂ 25-30 ಲಕ್ಷ ಜನ ನೋಡಿರ್ತಾರೆ. 30 ಲಕ್ಷ ಜನ ನೋಡಿರ್ತಾರೆ. ಅದ್ರಲ್ಲಿ 20%, ಜಸ್ಟ್ 20% ಮೊದಲನೇ ದಿನ ಬಂದ್ ನೋಡಿದ್ರೆ ಆ 20% ಜನ 80% ಜನನ ಕರ್ಕೊಂಡ್ ಬರ್ತಾರೆ. ಆ ಲೆವೆಲ್ಗಿದೆ ಸಿನಿಮಾ. ಈ ಮೂವಿ, ಈ ತರ ಮೂವಿ ಇತ್ತೀಚೆಗೆ ಯಾವ್ದು ಬಂದೇ ಇರಲಿಲ್ಲ. ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನರ್. ಪ್ರತಿಯೊಂದು ನಿಮಿಷನು ಪ್ರತಿಯೊಂದು ಸೆಕೆಂಡು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ನಗಿಸಿದ್ದಾರೆ. ಡೈರೆಕ್ಟರ್ ಹ್ಯಾಟ್ಸ್ ಆಫ್. ಮತ್ತೆ ಪ್ರತಿಯೊಬ್ಬ ಆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಲ್ಲ, ಆಕ್ಚುಲಿ ಈ ತರಾನೇ ಬೇಕಾಗಿರೋ ಜನರುಗಳಿಗೆ. ಯಾವಾಗ್ಲೂ ಹೊಡೆದಾಟ ಬಡದಾಟದಲ್ಲೇ ಇರ್ತಾರೆ. ಈ ತರ ಒಂದು ಕಾಮಿಡಿ ಎಂಟರ್ಟೈನರ್, ಫ್ಯಾಮಿಲಿ ಎಂಟರ್ಟೈನರ್ ಎಸ್ಪೆಷಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ. ಈಗಿನ ಜನರೇಷನ್ ಅವ್ರಿಗೆ ಒಂಥರ ಅಮ್ಲಲ್ಲಿ ಇರ್ತಾರೆ, ಪ್ರೀತಿ ಅಂತ ಇರ್ತಾರ, ಅಂತರದವ್ರಿಗೆ ಒಳ್ಳೆ ಮೆಸೇಜ್ ಇದೆ. ನನಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಮೂವಿ ನೋಡಿ. ನನಗೆ ಈ ಮೂವಿಲಿ ತುಂಬಾ ಇಷ್ಟವಾದಂತ ಆಕ್ಟರ್ ಅಂದ್ರೆ ಗೌರವ್ ಶೆಟ್ಟಿ ಅವರು. ದಯವಿಟ್ಟು ಎಲ್ಲಾರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಒಳ್ಳೆ ಜಾನರ್ ತೆಗ್ದಿದ್ದಾರೆ. ಕಾಮಿಡಿ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಬಂದ್ ಸಿನಿಮಾ ಥಿಯೇಟರ್ ನೋಡಿ. ಅಪ್ಪ ಮಗನ್ ಸೆಂಟಿಮೆಂಟ್ ಎಲ್ಲ ಸೂಪರ್ ಆಗಿದೆ ಸರ್. ಒಂದು ಯೂಟ್ಯೂಬ್ ಸ್ಟಾರ್ಸ್ ಈಗ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಿದ್ದಾರೆ. ಹೇಗ್ ಮಾಡಿದ್ರೆ ನಟನೆ ಎಲ್ಲ ಹೆಂಗಿದೆ? ಯೂಟ್ಯೂಬ್ ಅಲ್ಲಿ ಎಷ್ಟು ನೋಡಿ ಮಜಾ ತಗೋತಾ ಇದ್ದು ಅಷ್ಟೇ 2.5 ಗಂಟೆನೂ ಅಷ್ಟೇ ಮಜಾ ಕೊಟ್ಟಿದ್ದಾರೆ. ಫುಲ್ಲಿ ಎಂಟರ್ಟೈನ್ಮೆಂಟ್, ಫುಲ್ ಪೈಸಾ ವಸೂಲ್. ದಯವಿಟ್ಟು ಸೂಪರ್ ಆಗಿತ್ತು. ಸೂಪರ್ ಏನ್ ಇಷ್ಟ ಆಯ್ತು ನಿಮ್ಗೆ? ಎಲ್ಲದೂ ಇಷ್ಟ ಆಯ್ತು. ಕಾಮಿಡಿ ಇಷ್ಟ ಆಯ್ತು. ಶಾರ್ಟ್ ಮೂವಿ ಮಾಡ್ತಿದ್ರೆ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದ್ರೆ ಹೆಂಗ್ ಅನ್ಸಿದೆ? ಸಕ್ಕತ್ತಾಗಿ ಅನಿಸ್ತಿದೆ. ಅಪ್ಪ ಮಗನ್ ಸೆಂಟಿಮೆಂಟ್ ಹೆಂಗಿದೆ? ಸೂಪರ್ ಆಗಿದೆ, ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿತ್ತು. ಗೌರವ್ ಅವ್ರ ಆಕ್ಟಿಂಗು, ಪಾಯಲ್ ಅವ್ರ ಆಕ್ಟಿಂಗು, ನಮ್ಮ ಐ ಥಿಂಕ್ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟಾರ್ ಕಾಸ್ಟಿಂಗ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಇದೊಂದು ಮೇಜರ್ ಸ್ಟಾರ್ ಕಾಸ್ಟಿಂಗ್ ಇಲ್ದೇನೋ ಮೂವಿ ಮೇಡಮ್. ಬಟ್ ಆದ್ರೆ ಯೂಟ್ಯೂಬರ್ಸ್ ಅವರೆಲ್ಲ ಆಲ್ರೆಡಿ ಸ್ಟಾರ್ಸ್. ಯೂಟ್ಯೂಬರ್ ಸ್ಟಾರ್ಸ್. ಹೌದು, ಅಂದ್ರೆ ಆಲ್ರೆಡಿ ಕರ್ನಾಟಕ ಜನತೆ ಮನ್ಸ್ ಗೆದ್ದಿದ್ದಾರೆ. ಆಲ್ರೆಡಿ ಕರ್ನಾಟಕ ಜನತೆ ಮನ್ಸ್ ಗೆದ್ದಿದ್ದಾರೆ. ಸಿಲ್ವರ್ ಸ್ಕ್ರೀನ್ ಅಲ್ಲಿ ಪಕ್ಕ. ಅಮೃತಾಂಜನ್ ಮೂವಿ ಈಗಿನ ಜಸ್ಟ್ ನೋಡಿದೆ, ಸೂಪರ್ ಆಗಿದೆ. ಹೊಸ ಕಂಟೆಂಟು, ಕ್ಲೈಮ್ಯಾಕ್ಸ್ ಅಂತೂ ಹೊಸದಾಗಿ ಹೇಳಿದ್ದಾರೆ. ಅಂದ್ರೆ ಆ ಥರ ಟ್ವಿಸ್ಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಎಲ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕಾಮಿಡಿ ಟೈಮಿಂಗ್ಗಳು ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನರ್. 100% ಸೆಟ್ ಆಗುತ್ತೆ. ಅಂದರೆ ಮೆಸೇಜ್ಗಳನ್ನ ಒಂದೇನೋ ಒಳ್ಳೇದನ್ನ ಹೇಳಕೊಟ್ಟಿದ್ದಾರೆ. ಅದನ್ನ ಜನ್ಸಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಆ ರೀತಿ ಎಂಟರ್ಟೈನ್ಮೆಂಟ್ ವೇ ಅಲ್ಲಿ ಹೇಳಿದ್ದಾರೆ. ಸೂಪರ್ ಆಗಿದೆ. ಆಕ್ಚುಲಿ ಅವ್ರು ಹೆಂಗೆ ಅಂದ್ರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ 2 ಅವರ್ ಅವ್ರಷ್ಟು ಜನನು ಫ್ರೇಮ್ ಅಲ್ಲಿ ನೋಡಕ್ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಸೂಪರ್ ಆಗಿ ಮಾಡಿದ್ದಾರೆ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್. ಅದು ಸಕಲಾಗಿದೆ. ಅದು ಯೂನಿವರ್ಸಲ್ ಎಮೋಷನ್. ಎಂತ ಅಪ್ಪ ಮಗಂಗಾದ್ರೂ ಇಮಿಡಿಯೇಟ್ ಕನೆಕ್ಟ್ ಆಗೋ ಪಾಯಿಂಟ್. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಪ್ರತಿಯೊಂದು ಎಮೋಷನ್ಸ್ ತುಂಬಾ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಒಂದು ಮಿಕ್ಸ್ ಮಸಾಲ ಅಂತಾನೆ ಹೇಳ್ಬೋದು. ಅಂಡ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒಂದು ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ಅಂಡ್ ನಿಮ್ಮ ರಿವ್ಯೂಸ್ನ ಕೊಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಎಲ್ಲ ಯೂಟ್ಯೂಬರ್ಸು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ, ಬಿಗ್ ಸ್ಕ್ರೀನ್ ಮೇಲೆ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಆಲ್ ದಿ ಬೆಸ್ಟ್. ಆಗಿತ್ತು ಕಾಮಿಡಿ ಮೂವಿ ಆಫ್ಟರ್ ಲಾಂಗ್ ಟೈಮ್. ಒಂದು ಒಳ್ಳೆ ಕಾಮಿಡಿ ಮೂವಿ. ಅಪ್ಪ ಅಮ್ಮನ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರಿಸಿದ್ರು. ಸೂಪರ್ ಮೂವಿ, ಒಳ್ಳೆ ಇವೇನು ಹೊಸ ಆಕ್ಟರ್ಸ್ ಅಲ್ಲ, ಆಲ್ ನೋನ್ ಫೇಸಸ್. ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ತುಂಬಾ ದಿನದಿಂದ ಎಲ್ಲರೂ ನೋಡ್ತಾ ಇದ್ರು. ಸೊ ಒಂದೊಳ್ಳೆ ಫುಲ್ ಫ್ಲಡ್ಜ್ ಮೂವಿ ಮಾಡಿದ್ರು. ಇಷ್ಟ ದಿನ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ರು, ಬಟ್ ಫಾರ್ ದ ಫಸ್ಟ್ ಟೈಮ್ ಫುಲ್ ಫ್ಲಡ್ಜ್ ಮೂವಿ ನೋಡಿದ್ವಿ. ಚೆನ್ನಾಗಿತ್ತು, ಗುಡ್ ಎಂಟರ್ಟೈನ್ಮೆಂಟ್. ಒಂದೊಂದ ಮೂವಿ ತೋರಿಸಿದ್ದಾರೆ. ಹಣದ ಮೌಲ್ಯ ಹಾಗೂ ತಂದೆ ತಾಯಿ ಪ್ರೀತಿ ಆಗಿನ ಇವಾಗಿನ ಯೂತ್ಸ್ಗೆ ಒಳ್ಳೆ ಮೆಸೇಜ್ ಕೊಡ್ತಾರ. ಮೂವಿ ಬಂದು ಅಮೃತಾಂಜನ್ ಎಂಟರ್ಟೈನ್ಮೆಂಟ್ ವಿತ್ ಮೆಸೇಜ್ ಒಂದು ಮೂವಿ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ. ಎಲ್ಲರೂ ಹೇಳ್ಬೋದು ಬರೀ ಯೂತ್ಸ್ ಮೂವಿ ಅಂತ ಅಲ್ಲ, ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಬಂದು ಮೂವಿ ನೋಡಿ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಕಾಮಿಡಿ, ಸೂಪರ್ ಆಗಿದೆ. ಈಗಿನ ಮಕ್ಕಳ ಟ್ರೆಂಡ್ ನೀಟ್ ಆಗಿದೆ. ಈಗಿನ ಮಕ್ಕಳಿಗೆ ಫ್ಯಾಮಿಲಿ ಎಲ್ಲ ನೋಡ್ಬೋದು. ಸೂಪರ್ ಆಗಿದೆಯಪ್ಪ. ತುಂಬಾ ಚೆನ್ನಾಗಿದೆ.
ಸ್ಕೆಚ್ ಮಾಡ್ತಾರೆ ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಸೂಪರ್ ಚೆನ್ನಾಗಿದೆ ಸೂಪರ್ ಸರ್ ಸಿನಿಮಾಗಿದೆ ತುಂಬಾ ಚೆನ್ನಾಗಿದೆ, ಮತ್ತೆ ನೋಡ್ಬೇಕು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಅನಿಸ್ತಾ ಇದೆ. ಆ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ, ಎಲ್ಲ ನಗ್ನಗ್ತಾ ಇದ್ವು, ಸೆಂಟಿಮೆಂಟ್ಸ್ ತುಂಬಾ ಚೆನ್ನಾಗಿದೆ. ನಮ್ಮ ಕನ್ನಡ ಮೂವಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನ್ ಮನ್ಸಿಂದ ಹೇಳ್ತಾ ಇದೀನಿ, ಸುಧಾಕರ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಹೋಲ್ ಟೀಮ್ ಎಫರ್ಟ್ಸ್ ಹಾಕಿದ್ದಾರೆ. ಡೈರೆಕ್ಟರ್ ಮಾತ್ರ ಅಲ್ಟಿಮೇಟ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಸಣ್ಣ ಪುಟ್ಟ ಸಿಲ್ಲಿ ಪಲ್ಲಿ ಅಂತಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಓಕೆ, ನೀವೇನ್ ನೋಡ್ತೀರಾ ಡೈಲಿ ಅವ್ರನ್ನ ಬೇರೆ ಬೇರೆ ಮೂವೀಸ್ ಅಲ್ಲಿ, ಇಲ್ಲಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಆ ಮೂವೀಸ್ ನ ಬಿಟ್ಟು. ಅಂಡ್ ಕ್ರೇಜಿ ಅಂಡ್ ಆಲ್ ದ ಬೆಸ್ಟ್ ಫಾರ್ ಹೋಲ್ ಮೂವಿ. ನನ್ನ ಕಡೆಯಿಂದ ಅಂತೂ ಫುಲ್ ಹೃತ್ಪೂರ್ವಕ ಅಭಿನಂದನೆಗಳು ನನಗೆ ಕರೆದಿದ್ದಕ್ಕೆ. ಅಂಡ್ ಖುಷಿ ಪಟ್ಟೆ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಫರ್ಟ್ಸ್.